ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡುವುದು ಕಮ್ಮಣ್ಣಹಳ್ಳಿ, ಬೆಂಗಳೂರು 33. ನಮ್ಮ ಹತ್ರ ಬೋರ್ವೆಲ್ನಲ್ಲಿ ಎಲ್ಲ ವಿಷಯಗಳು ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಸ್ವಲ್ಪ ನಿಮಗೆ ಆವಾಗ ಶೇರ್ ಮಾಡ್ತಾಯಿದ್ದೀವಿ. ಒಂದೇ ದಿನ ಎಲ್ಲ ಶೇರ್ ಮಾಡೋಕ್ಕೆ ಆಗಲ್ಲ. ಅದೇ ಥರ ಯೂಟ್ಯೂಬ್ನಲ್ಲಿ 50-40% ಹೇಳ್ಬೋದು, ಪೂರ್ತಿ ಹೇಳೋಂಗಿಲ್ಲ. ನಿಮಗೆ ಪೂರ್ತಿ ಗೊತ್ತಾಗಬೇಕಂದ್ರೆ ಬೆಳಗ್ಗೆ 9-10, ಸಾಯಂಕಾಲ 5-6 ಇದು 2 ಅವರ್ನಲ್ಲಿ ಫೋನ್ ಮಾಡಿದರೆ, ಫೋನ್ ಮಾಡೋರ ಮುಂಚೆ ನಿಮ್ಮ ಹೆಸರು, ಅಡ್ರೆಸ್ಸು, ಲೊಕೇಶನ್ನು, ಯಾವ ಕಾರಣ ನೀವು ಫೋನ್ ಮಾಡ್ತಾಯಿದ್ದೀರಾ ಅಂತ ನೀವು ಹೇಳಬೇಕು. ಯಾವ್ಯಾವ ಮತ್ತೆ ಡೀಟೇಲ್ಸ್ ನನಗೆ ಗೊತ್ತಿದೆ. ಫಸ್ಟ್ ನೀವು ಬಂದು ಒಂದು ಜಾಗ ತಗೊಂಡ್ರೆ ಆ ಜಾಗ ತಗೊಂಡು ಮುಂಚೆನೇ ನೀವು ಚೆಕ್ ಮಾಡ್ಬೋದು, ನೀರು ಐತೆ ಇಲ್ಲ ಅಂತ. ಸರಿ, ತೆಗಿಬಿಟ್ಟಿದ್ದೀರಾ, ಸರಿನಾ? ಬೇರೆಯವ್ರು ಬಂದು ಪಾಯಿಂಟ್ ಚೆಕ್ ಮಾಡೋದು, ನಾವು ಚೆಕ್ ಮಾಡಿದ್ರೆ ನಾವೇ ನಿಮಗೆ ಬೋರ್ವೆಲ್ ಮಾಡಿಕೊಡ್ತೀವಿ. ನಾವು ಚೆಕ್ ಮಾಡಿದ್ರೆ 100% ಗ್ಯಾರಂಟಿ ಅಂತ ಹೇಳೋಂಗಿಲ್ಲ. ಅದು ಯಾಕೆ ನಿಮ್ಮ ಹತ್ರ ಚೆಕ್ ಮಾಡಬೇಕು ಅಂತ? ನಿಮ್ಮ ಹತ್ರ ಚೆಕ್ ಮಾಡಬೇಕು ಹೇಳಿ? ನಾನು ಚೆಕ್ ಮಾಡಿದ್ರು ಬೇರೆಯವ್ರು ಚೆಕ್ ಮಾಡಿದ್ರು ಏನು ವ್ಯತ್ಯಾಸ ಐತೆ? ಏನು ವ್ಯತ್ಯಾಸ ಇಲ್ಲ. ಅವ್ರು ಚೆಕ್ ಮಾಡಿದ್ರೆ 300 ರೂಪಾಯಿ ಚಾರ್ಜ್ ಆಗುತ್ತೆ, ನಾನು ಚೆಕ್ ಮಾಡಿದ್ರೆ 1200 ರೂಪಾಯಿ ಚಾರ್ಜ್ ಆಗುತ್ತೆ, 4 ಟೈಮ್ಸ್ ಜಾಸ್ತಿ ಆಗುತ್ತೆ, ಸರಿನಾ? ಇದಕ್ಕೂ ಯಾಕೆ ಡಿಫ್ರೆನ್ಸು ಅಂದರೆ, ಈಗ ನಾರ್ಮಲಾಗಿ 3000 ಕೊಟ್ಬಿಟ್ಟು ಚೆಕ್ ಮಾಡೋರು ಚೆಕ್ ಮಾಡ್ತಾರೆ. ಅವ್ರು ಚೆಕ್ ಮಾಡಿದ್ರೆ ನೀರು ಬರುತ್ತೆ, ಇಲ್ಲ ಅಂತ ಇಲ್ಲ, ಸರಿನಾ? ಅವ್ರು ಚೆಕ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಗಾಡಿಯವ್ರು ಬರ್ತಾರೆ, ಅವರು ಡ್ರಿಲ್ ಮಾಡ್ತಾರೆ. ಅವ್ರು ಏನು ಕೇಳ್ತಾರೆ, ಎಷ್ಟು ಡ್ರಿಲ್ ಮಾಡಬೇಕು ಅಂತ ಕೇಳ್ತಾರೆ, ಸರಿನಾ? ನನ್ನಂಥ ರೇಟು ಕಡಿಮೆ ಇರುತ್ತೆ ಅವ್ರ ಹತ್ರ, ಸರಿನಾ? ಅವ್ರು ಬಂದು ಫಿಲ್ಟರ್ ಪೈಪ್ ಹಾಕೋದು ನೀವು ಕೇಳಲ್ಲ, ಆಮೇಲೆ ಕೇಸಿಂಗ್ ಹಾಕೋದು ನೀವು ಕೇಳಲ್ಲ, ಇದು 10 ಇಂಚು ಪೈಪ್ ಹಾಕೋದು ಕೇಳಲ್ಲ. ಅದರಲ್ಲಿ ಏನೇನೋ ವಿಷಯಗಳು ಐತೆ, ಅದು ಹೇಳ್ಕೊಂಡು ಹೋಗಿದ್ರೆ ಅದು ಒಂದು ದಿವಸ ಆಗುತ್ತೆ, ಸರಿನಾ? ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅವ್ರು ಬಂದು ಡೆಪ್ತು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡ್ರಿಲ್ ಮಾಡ್ತಾರೆ. ನಾನು ಹಂಗಿಲ್ಲ, ಪಾಯಿಂಟ್ ಚೆಕ್ ಮಾಡಿದ ನಾವೇ. ನನಗೆ ಡ್ರಿಲ್ಲಿಂಗ್ ಆರ್ಡರ್ ಕೊಟ್ಟರೆ, ಸರಿನಾ, ನಾವು ಎವ್ರಿ ಫೀಟು ನೀರು ಬಂದ್ಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ. ಅದೇ ವ್ಯತ್ಯಾಸ, ಬೇರೆ ಏನಿಲ್ಲ. ಯಾರನ್ನೂ ಅಷ್ಟೇ, ಒಂದು ಡಾಕ್ಟ್ರು ಆಪ್ರೇಷನ್ ಮಾಡೋಕ್ಕೆ ಹೋಗ್ತಾರೆ, ಏನೋ ಹೆಂಗೆ ಅಂದರೆ ಹೋಗ್ಬಿಡ್ತಾರೆ ಪೇಷಂಟು. ಅವ್ರಿಗೊಂದು ಕಾನ್ಫಿಡೆಂಟ್ ಇರಬೇಕು, ನಮಗೆ ಸಕ್ಸಸ್ ಆಗಿಬಿಡುತ್ತೆ ಅಂತ. ಅದೇ ಡಾಕ್ಟ್ರು, ಎಲ್ಲ ಡಾಕ್ಟ್ರು ಒಂದೇ, ಬೇರೆ ಪೇಷಂಟಕ್ಕೂ ಟ್ರೀಟ್ಮೆಂಟ್ ತಗೊಳ್ಳೋದ ಅವ್ರು ಸ್ವಂತವ್ರಿಗೆ ಟ್ರೀಟ್ಮೆಂಟ್ ತಗೊಳ್ತಾರಂದು ಇಟ್ಕೊಳ್ಳಿ, ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ, ರಿಸ್ಕು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತಾ ಇದ್ರಲ್ಲ, ಎಲ್ಲ ಆಪ್ರೇಷನ್ ಸಕ್ಸಸ್ ಮಾಡ್ತಾರೆ. ಅವ್ರ ಅಮ್ಮ ಅವರೇ ಇದ್ದಾರೆ ಅಂತ ಇಟ್ಕೊಳ್ಳಿ, ಬಿಟ್ಬಿಡ್ತಾರಾ? ಇಲ್ಲ. ಆ ಥರನೇ ನಮ್ಮದು, ಸರಿನಾ? ನಾವು ಕೊಟ್ಟರೆ ನಮಗೇನು ಭಯ? ನಾವು ಹೇಳಿದ್ದೀವಿ ಇಷ್ಟು ಫೀಟ್ಗೆ ನೀರು ಬರಬೇಕಂತ, ಅದು ಮುಂಚೆನೇ ನೀರು ಕೊಟ್ಟರೆ ಒಳ್ಳೆಯದಂತ ಎವ್ರಿ ಮಿನಿಟ್ ಪ್ರಾರ್ಥನೆ ಮಾಡ್ತೀವಿ. ಅದು ಬಿಟ್ಟು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ಅದು ನೋಡಿಬಿಟ್ಟು ನಮ್ಮ ಇವರು ಇದ್ದಾರಲ್ಲ, ವ್ಯೂವರ್ಸ್ಗಳು, ಸಬ್ಸ್ಕ್ರೈಬ್ಗಳು, ನೋಡೋರು ಎಲ್ಲರೂ, ಏನಿದು ಅವ್ರು ಚೆಕ್ ಮಾಡಿದ್ರು ನಮ್ಮ ಹತ್ರ ಬ್ಲೆಸ್ಸಿಂಗ್ ಕೇಳ್ತಾ ಇದ್ದಾರೆ, ಇದಿಲ್ಲಿ ಏನೈತೆ ನೀರು ಬರಲಿ ಅಂತ 4 ಜನ ನೆನಪು ಬಂದರೆ ಸಾಕು, ಖಂಡಿತ ನೀರು ಬಂದುಬಿಡುತ್ತೆ. ಆ ಥರನ ನಾನು ನೀರು ತಗೊಳ್ತಾ ಇದ್ವಿ. ಇದರಲ್ಲಿ ಬಿಸ್ನೆಸ್ ಸೀಕ್ರೆಟ್ ಎಲ್ಲ ಏನೂ ಇಲ್ಲ, ಸರಿನಾ? ನೀವು ಪಾಯಿಂಟ್ ಚೆಕ್ ಮಾಡೋರು ಮುಂಚೆ ನಾನು ಏನು ಹೇಳ್ತೀವಿ, ನಾನೇ ಚೆಕ್ ಮಾಡ್ದು ಹೇಳ್ತೀವಿ. ನೀರು ಬಂದ ಮೇಲೆ ನಾನೇನು ಹೇಳ್ತೀವಿ, ನಾನು ಚೆಕ್ ಮಾಡಿ ನೀರು ಬಂದಿಲ್ಲ, ದೇವರು ನಿಮಗೆ ನೀರು ಕೊಟ್ಟಿದ್ದಾರೆ, ನೀರಿನ ಋಣ ನಿಮಗೆ ಐತೆ, ಅದಕ್ಕೆ ನೀರು ಬಂದಿದೆ ಅಂತ ಹೇಳ್ತಾ ಇದ್ದೀವಿ. ರೀಸೆಂಟಾಗಿ ಯಾವುದೋ ಒಂದು ಜಾಗ ಡ್ರಿಲ್ ಮಾಡಿಬಿಟ್ಟಿದ್ದಾರೆ. 5 ದಿವಸ 10 ದಿವಸ ಒಳಗಡೆ ಇನ್ನೊಂದು ಪಾಯಿಂಟ್ ಮಾಡಬೇಕಂದ್ರು. ಆ 5 ಫೀಟ್ ಡಿಫ್ರೆನ್ಸ್ನಲ್ಲಿ ಕೊಟ್ಟಿದ್ದೀವಿ ಪಾಯಿಂಟು, ಸರಿನಾ? ಆ ವಿಡಿಯೋನೇ ಈಗ ನಡೀತಾ ಇದೆ, ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಅವ್ರು ಏನು ಹೇಳಿದರು, ಸರ್ ಇದೇ ಜಾಗನಲ್ಲೇ
ಏನೋ GP3 ಏನೋ ಇದನ್ನಲ್ಲಿ 3D ಲೊಕೇಟನಲ್ಲಿ ಇದೇ ಜಾಗನೇ ಹೇಳಿದ್ದಾರೆ ಅಂತ ಹೇಳೋದು. 3D ನಲ್ಲಿ ಹೇಳಿದ್ದಾರೆ ಏನೋ ಮಾಡಿಬಿಟ್ಟು ಅದೇ ಜಾಗ ನಾನು ಕೊಟ್ಟಿದ್ದಂದರೆ ನನ್ನ ಹತ್ರ ಏನೋ ಸ್ವಲ್ಪ ವಿಷಯ ದೇವರು ಕೊಟ್ಟಿದ್ದಾರೆ ಅಂತ ನೆನಪು ನಿಮಗೆ ಬಂದರೆ ಸಾಕು ಅಷ್ಟೇ, ಸರಿನಾ? ಅವರು ಮಾಡಿದ್ರು ಏನೋ ನನ್ನ ಹತ್ರನೇ ನೀವು ಮಾಡಬೇಕಂತ ಏನಿಲ್ಲ, ನೀವು ಬೇರೆಯವ್ರ ಹತ್ರನೂ ಮಾಡ್ಕೊಳ್ಳಿ, ಯಾಕಂತ ಕಾಸ್ಟ್ ಕ್ಯಾಲ್ಕುಲೇಷನ್ ನೋಡಬೇಕಲ್ಲ. ಬೇರೆಯವ್ರ ಹತ್ರ ಮಾಡ್ಕೊಂಡ್ಬಿಟ್ರೆ ನನಗೇನು ಅಭ್ಯಾಸ ಏನಿಲ್ಲ. ಬಟ್ ನೀವು ಬಂದು ಎವ್ರಿ 1 hour ನನಗೆ 3 minutes ವೀಡಿಯೋ ಕಳಿಸ್ಬೇಕು. ಕಳಿಸಿದ್ರೆ ಓಕೆ.